ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸೀರಿಯಲ್ ಸುದ್ದಿ. ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಂಚಿಕೆ ಶುರುನಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ, ಸುಭಾಷು ಒಳ್ಳೆಯವನಲ್ಲ, ಅವನು ಸುಳ್ಳು ಹೇಳ್ತಿದ್ದಾನೆ. ಅಪ್ಪಯ್ಯನ ಉಳಿಸೋದಕ್ಕೆ ಮದ್ದು ತಂದುಕೊಟ್ಟಿದ್ದು ಅವನಲ್ಲ, ವಿದ್ಯಾ ಅಂತ ಹೇಳಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಭದ್ರ ಯೋಚನೆ ಮಾಡ್ತಾ ಇರ್ತಾರೆ. ಸುಭಾಷ್ ಮಾಡಿರೋ ತಪ್ಪನ್ನ ಮನೆಯವ್ರಿಗೆಲ್ಲ ಹೇಳಿ, ಹಾಗೆ ವಿದ್ಯಾ ಮಾಡಿರೋ ಸಹಾಯನ ಅಪ್ಪ ಹಿಂಗೆ ಹೇಳಬೇಕು ಅಂತ ಅನ್ಕೊತಾ ಇರ್ತಾರೆ. ಆದರೆ ಈ ವಿಷಯನ ಎಲ್ರಿಗೂ ಹೇಳಿದ್ರೆ ಯಾರೂ ನಂಬಲ್ಲ. ಅದಕ್ಕೇನಾದರೂ ಬಲವಾದ ಸಾಕ್ಷಿ ಬೇಕೇ ಬೇಕು ಅಂತ ಭದ್ರ ಯೋಚನೆ ಮಾಡ್ತಾರೆ. ಇನ್ನು ಈ ಕಡೆ ನವ್ಯನ್ ಕೂಡ ಸುಭಾಷ್ ಬಗ್ಗೆ ಎಲ್ಲ ಗೊತ್ತಾಗಿರುತ್ತೆ. ಸುಭಾಷ್ ಒಳ್ಳೆಯವನಲ್ಲ, ಕೆಟ್ಟವನು ಅಂತ ಗೊತ್ತಾಗಿರುತ್ತೆ. ಹೇಗಾದರೂ ಮಾಡಿ ಮದುವೆ ನಿಲ್ಲಿಸ್ಬೇಕು. ನಾನು ಹಾಗೆ ಹೇಳಿದ್ರೆ ಮನೆಯವರೆಲ್ಲರೂ ನಂಬೋದಿಲ್ಲ. ಸುಭಾಷ್ ಮಾಡಿರೋ ನಾಟಕ ಮನೆಯವರೆಲ್ರಿಗೂ ಗೊತ್ತಾಗಬೇಕು. ಹಾಗೆ ಇವ್ರ ಮನೆಯವರೆಲ್ಲ ಸೇರಿಕೊಂಡು ನನಗೆ ಮಾಡ್ತಿರೋ ಮೋಸ ಎಲ್ರಿಗೂ ಗೊತ್ತಾಗೋ ಥರ ಮಾಡಬೇಕು ಅಂತ ನವ್ಯ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟರಲ್ಲಿ ಸುಭಾಷ್ ಒಂದು ಫೋನ್ ಬರುತ್ತೆ. ಆಗ ನವ್ಯ ಅನ್ಕೊತಾರೆ, ನಾನು ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಅದೇ ಟೈಮ್ ನೀನೇ ಫೋನ್ ಮಾಡಿದ್ಯಾ ಅಂತ ಅಂದ್ಕೊಂಡು ಫೋನಲ್ಲಿ ಮಾತಾಡ್ತಾರೆ. ಆಗ ಸುಭಾಷ್ ಹೇಳ್ತಾರೆ, ಅದು ನವ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದು ನವ್ಯ, ನೆನೆ ಆಗಿದ್ದನ್ನು ಮರ್ತುಬಿಡು, ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇನ್ಯಾವತ್ತೂ ಈ ರೀತಿ ಅಂತ ಸುಭಾಷ್ ಹೇಳ್ತಾರೆ. ಆಗ ನವ್ಯ ಇದ್ದವ್ರು ಹೇಳ್ತಾರೆ, ನಾನು ನಿನ್ನ ಮಾತು ನಂಬ್ತೀನಿ ಅಂತ ಅಂದ್ಕೊಂಡಿದ್ದೆ ಸುಭಾಷ್, ಯಾವುದೇ ಕಾರಣಕ್ಕೂ ನಂಬಲ್ಲ. ನೀನು ಎಷ್ಟೇ ನಾಟಕ ಆಡಿದ್ರು ಅಷ್ಟೇ, ನಿನ್ನ ಬಣ್ಣ ಬಯಲು ಮಾಡೇ ಮಾಡ್ತೀನಿ ನಾನು ಅಂತ ನವ್ಯ ಹೇಳ್ತಾರೆ. ಅದಕ್ಕೆ ಸುಭಾಷ್ ಹೇಳ್ತಾರೆ, ಹಾಗಿದ್ದರೆ ಈ ಮದುವೆ ನಡೆಯೋದಿಲ್ವಾ ಅಂತ ಸುಭಾಷ್ ಕೇಳ್ತಾರೆ. ಆಗ ನವ್ಯ ಇದ್ದವ್ರು ಹೇಳ್ತಾರೆ, ಮದುವೆ ನಡೆಯಲ್ಲ ಅಂತ, ಈ ಮದುವೆ ನಡೆಯುತ್ತೆ ಸುಭಾಷ್, ನಾನು ಮದುವೆ ಆಗ್ತೀನಿ, ಮದುವೆ ಮಂಟಪದವರೆಗೂ ಬರ್ತೀನಿ, ಎಲ್ಲ ತಯಾರಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನವ್ಯ ಹೇಳ್ತಾರೆ. ಆಗ ಸುಭಾಷ್ಗೆ ಆಶ್ಚರ್ಯ ಆಗುತ್ತೆ ಮತ್ತು ಖುಷಿ ಆಗುತ್ತೆ. ನವ್ಯ, ನಿಜವಾಗ್ಲೂ ನಿನ್ನ ತಪ್ಪನ್ನ ಕ್ಷಮಿಸಿದ್ಯಾ? ನನ್ನನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ನಿಜವಾಗ್ಲೂ ಒಪ್ಕೊಂಡಿದ್ಯಾ? ನನ್ನ ಕೈಲಂತೂ ನಂಬೋದಕ್ಕೆ ಆಗಲ್ಲ. ಇನ್ಯಾವತ್ತೂ ನಾನು ಈ ರೀತಿ ತಪ್ಪು ಮಾಡಲ್ಲ ನವ್ಯ. ನನ್ನನ್ನು ಕ್ಷಮಿಸ್ಬಿಟ್ಟು ಮದುವೆ ಆಗ್ತೀನಿ ಅಂತ ಒಪ್ಕೊಂಡಲ್ಲ, ನನಗೆ ಅಷ್ಟು ಸಾಕು ನವ್ಯ. ಇನ್ಯಾವತ್ತೂ ಯಾವುದೇ ಕಾರಣಕ್ಕೂ ನಿನ್ನ ಹತ್ರ ಸುಳ್ಳು ಹೇಳೋದಿಲ್ಲ ಮತ್ತು ನಿನಗೆ ಮೋಸ ಮಾಡೋದಿಲ್ಲ. ನಿಜವಾಗ್ಲೂ ನವ್ಯ, ನನ್ನನ್ನು ನಂಬು. ಇವಾಗ ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ ನವ್ಯ, ನಾವಿಬ್ಬರು ಇನ್ನು ಮುಂದೆ ತುಂಬ ಸಂತೋಷವಾಗಿರ್ಬೋದು. ಇನ್ನು ಮುಂದೆ ನಾವಿಬ್ಬರು ಹಿಂದೆ ಆಗಿದ್ದನ್ನೆಲ್ಲ ಮರೆತುಬಿಟ್ಟು ಖುಷಿಯಾಗಿ ಬದುಕೋಣ ಅಂತ ಸುಭಾಷ್ ಹೇಳ್ತಾರೆ. ಮೊದಲು ಈ ವಿಷಯನ ಅಮ್ಮ ಮತ್ತು ಚಿತ್ರಂಗೆ ಹೋಗಿ ಹೇಳಬೇಕು, ಆಗ ಅವ್ರು ಕೂಡ ಆರಾಮಾಗಿ ಖುಷಿಯಾಗಿರ್ತಾರೆ ಅಂತ ಸುಭಾಷ್ ಮಾತಾಡೋದಕ್ಕೆ ಅಂತ ಹೋಗ್ತಾರೆ. ಇನ್ನು ಈ ಕಡೆ ನವ್ಯ ಅನ್ಕೊತಾರೆ, ನಾನು ಎಲ್ಲರ ಮುಂದೆನೂ ಸತ್ಯ ಬಯಲು ಮಾಡಬೇಕು. ಈ ಮದುವೆ ನಡೆಯಲ್ಲ ಅಂತ ಇವಾಗಲೇ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ಬೇಡ ಆಮೇಲೆ ಹೇಳೋಣ, ಮೊದಲು ಇವ್ರ ಬಣ್ಣನ ಬಯಲು ಮಾಡಬೇಕು. ಇದಕ್ಕೆ ಅವ್ರ ಅಮ್ಮ ಮತ್ತು ಅವ್ರ ಅಕ್ಕ ಇಬ್ಬರು ಸಹಾಯ ಮಾಡ್ತಿದ್ದಾರಲ್ಲ, ಎಲ್ರಿಗೂ ಸೇರಿಸಿ ನಾನು ಬುದ್ಧಿ ಕಲಿಸ್ತೀನಿ ಅಂದ್ಕೊಂಡು ನವ್ಯ ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆಯೇ ನವ್ಯ ಅನ್ಕೊತಾರೆ, ನಾನು ಮೊದಲು ಅವ್ರ ಮನೆಯವ್ರ ಹತ್ರ ಮಾತಾಡಬೇಕು, ಅದಕ್ಕೂ ಮುಂಚೆ ಚಂಪಾ ಮತ್ತು ವಿದ್ಯಾ ಇದ್ದಾರಲ್ಲ, ಅವ್ರ ಹತ್ರ ಮಾತಾಡಿದ್ರೆ ಏನಾದರೂ ಸತ್ಯ ಗೊತ್ತಾಗ್ಬೋದು ಅಂತ ನವ್ಯ ಅಂದ್ಕೊಂಡು ಆ ವಿದ್ಯನ ಹತ್ರ ಮಾತಾಡಬೇಕು ಅಂತ ಅಂದ್ಕೊತಾರೆ. ಆದರೆ ಅವ್ರನ್ನ ಹೇಗೆ ಭೇಟಿ ಮಾಡೋದು ಅಂತ ಅಂದ್ಕೊಂಡು ನವ್ಯ ಅವರು ಭದ್ರಂಗೆ ಫೋನ್ ಮಾಡ್ತಾರೆ. ಅದು ನಾನು ನವ್ಯ ಮಾತಾಡ್ತಾ ಇರೋದು ಅಂತ ಹೇಳಿದಾಗ ಭದ್ರಂಗೆ ಆಶ್ಚರ್ಯ ಆಗುತ್ತೆ. ನವ್ಯ ಅವರೇ, ನೀವು ನನಗೆ ಫೋನ್ ಮಾಡಿದ್ದೀರಾ, ಏನು ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ನವ್ಯ ಅವ್ರು ಹೇಳ್ತಾರೆ, ಅದು ಭದ್ರಾ ಅವರೇ, ನಾನು ವಿದ್ಯಾ ಅವ್ರ ಹತ್ರ ಮಾತಾಡಬೇಕಿತ್ತು, ಅವ್ರ ನಂಬರ್ ನನ್ನ ಹತ್ರ ಇರಲಿಲ್ಲ, ಅದಕ್ಕೆ ನಿಮ್ಗೆ ಕಾಲ್ ಮಾಡಿದೆ, ಅವ್ರ ನಂಬರ್ ಕೊಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ಭದ್ರಾ, ವಿದ್ಯನ ಹತ್ರನ ಏನು ಮಾತಾಡಬೇಕಿತ್ತು ಅಂತ ಕೇಳ್ತಾರೆ. ಅದಕ್ಕೆ ನವ್ಯ ಹೇಳ್ತಾರೆ, ಅದೇನಿಲ್ಲ ಭದ್ರಾ ಅವರೇ, ನಾನು ಮದುವೆಗೆ ರೆಡಿ ಆಗಬೇಕಿತ್ತಲ್ಲ, ನಾಳೆನೇ ಮದುವೆ ಅಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕಿತ್ತು. ಈ ಟೈಮಲ್ಲಿ ಅವರು ನನ್ನ ಜೊತೆ ಇದ್ರೆ ನಂಗೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು, ಅದಕ್ಕೋಸ್ಕರ ಕೇಳೋಣ ಅಂತ ಕಾಲ್ ಮಾಡಿದೆ ಅಂತ ಹೇಳ್ತಾರೆ. ಭದ್ರಾ ಇದ್ದರು ಸರಿ ಆಯಿತು ಅಂದ್ಬಿಟ್ಟು ನಂಬರ್ ಕೊಡ್ತಾರೆ. ನವ್ಯ ಅವರು ಹಾಗೆ ಮಾತಾಡಿ ಹಿಂದೆನೇ ವಿದ್ಯನ್ಗೆ ಫೋನ್ ಮಾಡ್ತಾರೆ. ಅವ್ರು ಕಾಲ್ ಮಾಡಿ ಹೇಳ್ತಾರೆ, ನಾನು ಸುಭಾಷ್ ಅವನ ಮದುವೆ ಆಗ್ತಿದ್ದೀನಲ್ಲ ನವ್ಯ ಅಂತ ಹೇಳ್ತಾರೆ. ಅದಕ್ಕೆ ವಿದ್ಯಾ, ನವ್ಯ ಅವರೇ, ನನಗೆ ಫೋನ್ ಮಾಡಿದ್ದೀರಾ, ಏನು ಸಮಾಚಾರ, ಏನಾದರೂ ಮುಖ್ಯವಾದ ವಿಷಯ ಇದೆಯಾ? ಹೌದು ವಿದ್ಯಾ ಅವರೇ, ಅದು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ನನ್ನನ್ನು ಒಂದ್ಸರಿ ಭೇಟಿ ಆಗೋಕ್ಕಾಗುತ್ತಾ? ಹಾಗೆ ನಿಮ್ಮ ಜೊತೆ ಚಂಪನ್ನ ಕರ್ಕೊಂಡು ಬರಬೇಕಿತ್ತು, ನಾನು ಇಬ್ಬರ ಹತ್ರನೂ ಒಂದು ವಿಷಯ ಮಾತಾಡಬೇಕಿತ್ತು ಅಂತ ಕೇಳ್ತಾರೆ. ಅದಕ್ಕೆ ವಿದ್ಯಾ, ನನ್ನ ಹತ್ರ ಮಾತಾಡಬೇಕಾ, ಏನಂತ ಹೇಳಿ ಅಂತ ಹೇಳ್ತಾರೆ. ಆಗ ನವ್ಯ ಇದ್ದರು, ನೀವು ಬನ್ನಿ ಮೊದಲು, ಆಮೇಲೆ ಹೇಳ್ತೀನಿ, ಚಂಪನ್ನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಫೋನ್ ಕಟ್ ಮಾಡ್ತಾರೆ. ಇನ್ನು ಈ ಕಡೆ ವಿದ್ಯಾ ಚಂಪಾ ಇಬ್ಬರು ಮಾತಾಡ್ಕೊಳ್ತಾರೆ. ಏನಕ್ಕ ಹೇಳ್ತಾ ಇದ್ದೆ ನೀನು? ನವ್ಯ ಅವರು ನನ್ನ ಹತ್ರ ಮಾತಾಡಬೇಕಾ, ಏನು ವಿಷಯ ಅಂತ ಕೇಳ್ತಾರೆ. ಅದಕ್ಕೆ ವಿದ್ಯಾ, ನನಗೂ ಗೊತ್ತಿಲ್ಲ ಚಂಪಾ ಅದೇನಂತ, ಅಲ್ಲಿಗೆ ಹೋಗಿದ್ರೆ ತಾನೇ ಗೊತ್ತಾಗೋದು, ಹೋಗೋಣ ಬಾ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ತಾರೆ. ಇನ್ನು ಈ ಕಡೆ ವಿದ್ಯಾ ಮತ್ತು ಚಂಪಾ ಮಾತಾಡ್ಕೊಳ್ತಿರೋದನ್ನು ಸುಭಾಷ್ ಮತ್ತು ಈಶ್ವರಿ ಇಬ್ಬರು ಕೇಳಿಸ್ಕೊತಾರೆ. ಆವಾಗ ಕೇಳಿಸ್ಕೊಂಡು ಅನ್ಕೊತಾರೆ, ಇದೇನಿದು, ಏನು ನಡೀತೈತೆ ಇಲ್ಲಿ, ಅಕಸ್ಮಾತ್ ಏನಾದರೂ ನವ್ಯ ವಿದ್ಯಾ ಮತ್ತು ಚಂಪನ್ಗೆ ಎಲ್ಲ ವಿಷಯ ಹೇಳ್ಬಿಡ್ತಾಳೋ ಏನು ಅಂತ ಭಯ ಪಟ್ಕೊತಾರೆ. ಹಾಗೆಯೇ ಈಶ್ವರಿ ಸುಭಾಷ್ ಅವನಿಗೆ ಬೈತಿರ್ತಾರೆ, ನೋಡು ಸುಭಾಷ, ನೀನು ಮಾಡಿರೋ ಎಡವಟ್ಟಿಂದ ಎಂಥ ಕೆಲಸ ಆಯಿತು. ಈಗ ಇವರು ನವ್ಯನ ಮೀಟ್ ಮಾಡಿದ್ರೆ ನವ್ಯ ಏನು ಹೇಳ್ತಾರೋ, ಅದಕ್ಕೆ ವಿದ್ಯಾ ಚಂಪಾ ಏನಂತಾರೋ ಅಂತ ಯೋಚನೆ ಮಾಡ್ತಾರೆ.
ಅದಕ್ಕೆ ಸುಭಾಷ್ ಹೇಳ್ತಾನೆ, ಹೌದಮ್ಮ, ನಾವು ಇಲ್ಲಿ ಕುತ್ಕೊಂಡು ಯೋಚನೆ ಮಾಡಿದ್ರೆ ಆಗಲ್ಲ, ವಿದ್ಯಾ ಮತ್ತು ಚಂಪಾ ಹೋಗ್ತಾರಲ್ಲ, ನಾವು ಅಲ್ಲಿಗೆ ಹೋಗೋಣ ಬಾ, ಅವಾಗ ಅವರಿಬ್ಬರು ಏನು ಮಾತಾಡ್ಕೊಳ್ತಾರೆ ಅಂತ ಗೊತ್ತಾಗುತ್ತೆ ಅಂತ ಸುಭಾಷ್ ಮತ್ತು ಈಶ್ವರಿ ಕೂಡ ವಿದ್ಯಾ ಚಂಪನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಈ ಕಡೆ ಚಂಪಾ ಮತ್ತು ವಿದ್ಯಾ ಬಂದಾಗ ನವ್ಯ ಅವ್ರನ್ನ ಮಾತಾಡ್ತಿರ್ತಾರೆ. ಹೇಳಿ ನವ್ಯ ಅವರೇ, ಏನು ಸಮಾಚಾರ? ನೀವು ಮನೆಗೆ ಬಂದು ಮಾತಾಡ್ಬೋದಿತ್ತಲ್ಲ, ಇಲ್ಲಿವರೆಗೂ ಕರೆಸೋ ಅವಶ್ಯಕತೆ ಏನಿತ್ತು ಅಂತ ವಿದ್ಯಾ ಕೇಳ್ತಾರೆ. ಅದಕ್ಕೆ ನವ್ಯ ಹೇಳ್ತಾರೆ, ಇಲ್ಲ ವಿದ್ಯಾ ಅವರೇ, ಇದು ತುಂಬ ಮುಖ್ಯವಾದ ವಿಷಯ, ಮನೇಲಿ ಮಾತಾಡಿದ್ರೆ ಸತ್ಯ ಗೊತ್ತಾಗುತ್ತೆ ಅಂತ ಅನಿಸ್ಲಿಲ್ಲ ನನಗೆ, ಅದಕ್ಕೋಸ್ಕರ ಇಲ್ಲೇ ಕರೆದೆ ಅಂತ ಹೇಳ್ತಾರೆ. ವಿದ್ಯೆ ಹೇಳ್ತಾರೆ, ಹೌದಾ, ಏನು ಹೇಳಿ ನವ್ಯ ಅವರೇ, ನಾಳೆ ಮದುವೆ ಇಟ್ಕೊಂಡು ಇಷ್ಟು ಅರ್ಜೆಂಟಲ್ಲಿ ನಮ್ಮನ್ನ ಕರೆದಿದ್ದೀರಲ್ಲ ಅಂತ ಕೇಳ್ತಾರೆ. ಆಗ ನವ್ಯ ಹೇಳ್ತಾರೆ, ಹೌದು ವಿದ್ಯಾ ಅವರೇ, ನಾಳೆನೇ ನನ್ನ ಸುಭಾಷನ್ ಮದುವೆ, ಇವಾಗ ಏನು ಮಾತಾಡೋ ಅಂಥದ್ದು ಅಂತ ನಿಮ್ಗೆ ಆಶ್ಚರ್ಯ ಆಗ್ತಿರ್ಬೋದಲ್ವಾ. ಆದರೆ ಏನು ಮಾಡೋದು ವಿದ್ಯಾ ಅವರೇ, ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು. ಹಾಗೆ ನನ್ನ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಮತ್ತೆ ನಾನು ತಪ್ಪು ನಿರ್ಧಾರ ಮಾಡ್ಕೋಬಾರ್ದು. ಅಂಥದ್ರಲ್ಲಿ ನನ್ನ ಮದುವೆ ವಿಷಯದಲ್ಲಿ ನಾನು ಕೇರ್ಲೆಸ್ ಆಗಿದ್ರೆ ಸರಿಯಾಗಿರುತ್ತಾ? ಅದಕ್ಕೋಸ್ಕರನೇ ವಿದ್ಯಾ ಅವರೇ, ನಿಮ್ಮ ಹತ್ರ ಮಾತಾಡಿ ಎಲ್ಲ ಸತ್ಯ ತಿಳ್ಕೊಬೇಕು ಅಂತ ನಿಮ್ಮನ್ನು ಕರೆಸಿದ್ದು. ಸುಭಾಷ್ ಅವರು ನಾಟಕ ಮಾಡ್ತಾ ಇದ್ದಾರೆ, ಹಾಗೆ ಅವರು ಈಗ ಹೇಗಿದ್ದಾರೋ ಅದು ನಿಜ ಅಲ್ಲ ಅಂತ ನಿಮಗೂ ಗೊತ್ತು ಅಲ್ವಾ ಅಂತ ಕೇಳ್ತಾರೆ. ಇದನ್ನು ಕೇಳಿ ವಿದ್ಯಾ ಮತ್ತು ಚಂಪನ್ಗೆ ಆಶ್ಚರ್ಯ ಆಗುತ್ತೆ. ಮತ್ತು ಈ ಕಡೆ ಕೇಳಿಸ್ಕೊತಾ ಇರ್ತಾರಲ್ಲ ಕದ್ದು, ಈಶ್ವರಿ ಮತ್ತು ಸುಭಾಷು, ಅವ್ರಿಗೂ ಆಶ್ಚರ್ಯ ಆಗುತ್ತೆ. ಏನಮ್ಮ ಇದು ಈ ಥರ ಹೇಳ್ತಾ ಇದ್ದಾಳೆ, ಹಾಗಾದರೆ ನವ್ಯ ಎಲ್ಲ ಸತ್ಯನೂ ಹೇಳ್ತಾರೆ ಅಂತ ಅನಿಸುತ್ತೆ, ಏನು ಮಾಡೋದು ಅಂತ ಕೇಳ್ತಾರೆ. ಅದಕ್ಕೆ ಈಶ್ವರಿ ಮತ್ತೆ ಬೈತಾ ಹೇಳ್ತಾರೆ, ನೀನು ಮಾಡ್ಕೊಂಡಿರೋ ಎಡವಟ್ಟು ಕಣೋ, ಅದೇನು ಮಾಡ್ಕೋತೆ ಮಾಡ್ಕೊ ಅಂತ ಬೈದ್ಬಿಟ್ಟು, ನೀನು ಈ ಥರ ಆದರೆ ನಿಜವಾಗ್ಲೂ ನಿನ್ನ ಮದುವೆ ಆಗೋದಿಲ್ಲ ಬಿಡು ಅಂತ ಅವರಮ್ಮ ಬೈತಾರೆ. ಆಗ ವಿದ್ಯಾ ಹೇಳ್ತಾರೆ, ಏನು ಹೇಳ್ತಾ ಇದ್ದೀರಾ ನವ್ಯ ಅವರೇ, ನನಗೆ ಅರ್ಥ ಆಗ್ತಿಲ್ಲ, ಸರಿಯಾಗಿ ಹೇಳಿ ಅಂತ. ನವ್ಯ ಅವರು ಹೇಳ್ತಾರೆ, ನಿನ್ನೆ ನನ್ನ ಮನೆಗೆ ಬಂದಿದ್ದೆ, ಆವಾಗ ವಿನಂತಿ ಮತ್ತು ಸುಭಾಷ್ ಅವರು ಈ ರೀತಿ ಮಾತಾಡ್ತಾ ಇದ್ರು ಅಂತ ಎಲ್ಲ ವಿಷಯನೂ ವಿದ್ಯಾಗೆ ನವ್ಯ ಹೇಳ್ತಾರೆ. ಆಗ ವಿದ್ಯಾ ಅವರು ನವ್ಯನ ಕೇಳ್ತಾರೆ, ಏನು ಹೇಳ್ತಿದ್ದೀರಾ ನವ್ಯ ಅವರೇ, ನೀವು ಹೇಳ್ತಿರೋದು ನಿಜನಾ ಅಂತ ಕೇಳ್ತಾರೆ. ಅದಕ್ಕೆ ನವ್ಯ ಹೇಳ್ತಾರೆ, ಹೌದು, ನಾನು ಹೇಳ್ತಿರೋದು ನಿಜನೇ. ಇಷ್ಟೆಲ್ಲ ಆದಮೇಲೂ ಸುಭಾಷ್ ಮತ್ತು ಈಶ್ವರಿ ಅತ್ತೆ ಹತ್ರ ನಾನು ಮಾತಾಡಿದೆ, ಆದರೆ ಅವರು ಮಾಡ್ತಿರೋ ತಪ್ಪನ್ನ ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ. ಆದರೂ ಅವರು ಇದನ್ನೆಲ್ಲ ಮುಚ್ಚಿಟ್ಟು ನನ್ನ ಹತ್ರ ನಾಟಕ ಮಾಡ್ತಾಯಿದ್ದಾರೆ. ಈ ಮನೆಯವ್ರ ಹತ್ರ ಯಾರ ಹತ್ರನೂ ಕೇಳಿದ್ರೆ ನಿಜ ಹೇಳಲ್ಲ ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಮತ್ತು ಚಂಪಾ ಹತ್ರ ಇದ್ರ ಬಗ್ಗೆ ವಿಚಾರಿಸ್ಬೇಕು ಅಂತ ನಿಮ್ಮನ್ನು ಇಷ್ಟು ದೂರ ಕರೆಸಿದ್ದು ವಿದ್ಯಾ ಅವರೇ. ನೀವಾದರೂ ನಿಜ ಏನು ಅಂತ ಹೇಳಿ, ಇದು ನನ್ನ ಜೀವನದ ಪ್ರಶ್ನೆ ಅಂತ ಕೇಳ್ತಾರೆ. ಅದಕ್ಕೆ ಚಂಪಾ ಹೇಳ್ತಾರೆ, ನೋಡಿ ನವ್ಯ ಅವರೇ, ಏನು ಹೇಳೋದು ಅಂತ ಅರ್ಥ ಆಗ್ತಿಲ್ಲ, ಆದರೆ ನೀವು ಅಂದ್ಕೊಂಡಿರೋದೇ ನಿಜ, ಅವರು ನಾಟಕ ಮಾಡ್ತಾ ಇದ್ದಾರೆ. ಅದು ಯಾವುದಕ್ಕೋಸ್ಕರ ಗೊತ್ತಾ? ನೀವು ದೊಡ್ಡ ಮನೆಯವರು, ದುಡ್ಡಿರೋರು, ನಿಮ್ಮನ್ನು ಸೊಸೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಅವ್ರು ಇಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾರೆ. ಅವರು ದುಡ್ಡು ಅಂದರೆ ಬಾಯಿ ಬಿಡ್ತಾರೆ. ನೀವು ಹೇಳ್ತಿರೋದೆಲ್ಲ ಸುಳ್ಳು ನವ್ಯ ಅವರೇ, ನೀವಾದರೂ ಚೆನ್ನಾಗಿರಬೇಕು, ಅದೊಂದೇ ಕಾರಣಕ್ಕೆ ನಾನು ನಿಜ ಹೇಳ್ತಾ ಇದ್ದೀನಿ ಅಂತ ಚಂಪಾ ಹೇಳ್ತಾರೆ. ಆಗ ಇದನ್ನೆಲ್ಲ ಕೇಳಿಸ್ಕೊಂಡು ನಿಂತಿದ್ದ ಈಶ್ವರಿ ಸುಭಾಷನ್ ಬೈತಾ ಹೇಳ್ತಾರೆ, ನೋಡ್ದೆಲ್ಲ ಎಲ್ಲ ಸತ್ಯ ಗೊತ್ತಾಗೋಯ್ತು, ಈಗ ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು, ಮುಂದೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯಲ್ಲ ಕಣ್ಲ, ಎಷ್ಟು ಕಷ್ಟಪಟ್ಟು ಈ ಸಂಬಂಧ ತಂದಿದ್ದೆ ನಾನು, ನೀನೆಲ್ಲ ನನ್ನ ಪ್ಲ್ಯಾನೆಲ್ಲ ಹಾಳು ಮಾಡಿಬಿಟ್ಟೆ ಅಂತ ಈಶ್ವರಿ ಸುಭಾಷನ್ಗೆ ಸಿಕ್ಕಾಪಟ್ಟೆ ಬೈತಾರೆ. ಆಗ ಮತ್ತೆ ಸುಭಾಷ್ ಹೇಳ್ತಾನೆ, ಏನವ್ವ, ವಿನಂತಿ ಮಾಡಿರೋ ಕೆಲಸದಿಂದ ನಾನು ತಗ್ಲಾಕೊಳ್ಳೋ ಹಂಗಾಯಿತು, ಹೆಂಗಾದರೂ ಮಾಡಿ ನವ್ಯನ ಸಮಾಧಾನ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಈ ವಿದ್ಯಾ ಚಂಪಾ ಇಬ್ಬರು ಸೇರ್ಕೊಂಡು ಎಲ್ಲ ಸತ್ಯನೂ ಹೇಳಿಬಿಟ್ರು, ಏನು ಮಾಡೋದುವ ಅಂತ ಕೋಪದಿಂದ ಸುಭಾಷ್ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್. ಮುಂದೆ ಏನಾಗುತ್ತೆ, ನವ್ಯ ಮತ್ತು ಸುಭಾಷನ್ ಮದುವೆ ನಡೆಯೋದಕ್ಕೆ ವಿದ್ಯಾ ಮತ್ತು ಚಂಪಾ ಬಿಡ್ತಾರಾ, ಇದರಿಂದ ಆದರೂ ಈಶ್ವರಿ ಅಹಂಕಾರ ಕಡಿಮೆ ಆಗುತ್ತಾ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.